ಖಾಸಗಿ ಆಸ್ಪತ್ರೆಗಳಿಗೇನೆ ಪೈಪೋಟಿ ಕೊಡುವ ಮಟ್ಟಕ್ಕೆ ಬಂದಿದೆ ಬೌರಿಂಗ್ ಸರ್ಕಾರಿ ಆಸ್ಪತ್ರೆ. ಗುಣಮಟ್ಟದ ವೈದ್ಯಕೀಯ ಸೇವೆಗೆ ಇದೀಗ ಬೌರಿಂಗ್ ಆಸ್ಪತ್ರೆಯತ್ತ ನಿತ್ಯ ನೂರಾರು ರೋಗಿಗಳು ಮುಖ ಮಾಡ್ತಾ ಇದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಬೌರಿಂಗ್ ಆಸ್ಪತ್ರೆ ರೋಗಿಗಳ ಫೇವರೇಟ್. ಕಳೆದೊಂದು ತಿಂಗಳಿಂದ ರೋಗಿಗಳ ಸಂಖ್ಯೆ ಹೆಚ್ಚಳ. ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆ ಇದೀಗ ರೋಗಿಗಳ ಫೇವರೇಟ್ ಆಸ್ಪತ್ರೆಯಾಗ್ತಾ ಇದೆ. ಕಳೆದೊಂದು ತಿಂಗಳಿನಿಂದ ಬೌರಿಂಗ್ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹೊರ ರಾಜ್ಯದ ರೋಗಿಗಳ ಸಮೇತ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳ ಅಡಿ ಉಚಿತ ಸರ್ಜರಿ, ಇತರೆ ಟ್ರೀಟ್ಮೆಂಟ್ ಪಡೆದು 2-3 ದಿನದಲ್ಲೇ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಈಗ ಸಾರ್ವಜನಿಕರಿಗೆ ನಾವು ಅವ್ರಿಗೆ ರೀಚ್ ಆಗ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆಯಲ್ಲಿ ಏನು ಸರ್ವಿಸ್ ಕೊಡ್ತಾ ಇದ್ದೀವೋ ಆಲ್ಮೋಸ್ಟ್ 80 to 90% ಸಾರ್ವಜನಿಕರಿಗೆ ರೀಚ್ ಆಗ್ತಾ ಇದೆ. 5-10 ವರ್ಷದಿಂದ ಈಚೆಗೆ ಆಸ್ಪತ್ರೆಗಳ ವ್ಯವಸ್ಥೆ ಅಂದರೆ ಶುಚಿತ್ವದಿಂದ ಹಿಡಿದು ಔಷಧಿ ಸಪ್ಲೈ ಮಾಡೋದ್ರಿಂದ ಹಿಡಿದು ಡಾಕ್ಟರ್ಗಳದ್ದು ಅವೈಲಬಿಲಿಟಿಯಿಂದ ಹಿಡಿದು ನರ್ಸಿಂಗ್ ಸ್ಟಾಫು, ಪ್ಯಾರಾಮೆಡಿಕಲ್ ಸ್ಟಾಫು, ಕ್ಲೀನಿಂಗ್, ಹೌಸ್ ಕೀಪಿಂಗ್ ಎಲ್ಲದಿಂದ ಹಿಡಿದು ಎಲ್ಲ ವ್ಯವಸ್ಥೆನೂ ತುಂಬ ಇಂಪ್ರೂವ್ ಆಗಿದೆ. ಈಗ ಪೇಷಂಟ್ಸು ಆ್ಯಸ್ ಯೂಶುವಲ್ಲು ಮೋರ್ ದ್ಯಾನ್ 1200 ಹೊರರೋಗಿಗಳು ಬರ್ತಾ ಇದ್ದಾರೆ. ಮೋರ್ ದ್ಯಾನ್ 70% ಇನ್ ಪೇಷಂಟ್ಸ್ ಇರ್ತಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ 6ಕ್ಕೂ ಹೆಚ್ಚು ಆಪರೇಷನ್ ಥಿಯೇಟರ್ಗಳಿದ್ದು ನಿತ್ಯ 30 ಮೇಜರ್ ಸರ್ಜರಿಗಳನ್ನು ಮಾಡಲಾಗುತ್ತೆ. ಬಿಪಿಎಲ್ ಕಾರ್ಡ್, ಹೆಲ್ತ್ ಕಾರ್ಡ್ ಇದ್ದವರು ಉಚಿತವಾಗಿ ಚಿಕಿತ್ಸೆ ಪಡಿತಾ ಇದ್ರೆ, ಇಲ್ಲದವರು ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಎಮರ್ಜೆನ್ಸಿ ಬ್ಲಾಕ್ನಲ್ಲಿ 20 ಬೆಡ್, ಕ್ಯಾಶುಯಾಲಿಟಿಯಲ್ಲಿ 20 ಬೆಡ್ಗಳಲ್ಲಿ ತುರ್ತು ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಇದರ ಜೊತೆಗೆ ಅವಶ್ಯಕತೆ ಇದ್ರೆ ಅಂದ್ರೆ ಕೌನ್ಸಿಲಿಂಗ್ ನೀಡುವ ಕೆಲಸವೂ ಆಗ್ತಾ ಇದೆ. ಸರ್ ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾರೆ. ಪ್ರೈವೇಟ್ ಹಾಸ್ಪಿಟ್ಲಿಗಿಂತ ಚೆನ್ನಾಗಿ ನೋಡ್ತಾರೆ ಇಲ್ಲಿ. ಸೊ ಅಮೌಂಟ್ ಕೂಡ ಕಮ್ಮಿ ಆಗುತ್ತೆ. BPL ಇದ್ದರೆ ಫ್ರೀ, ಚೆನ್ನಾಗಿ ನೋಡ್ಕೊತಾರೆ. ಅನುಕೂಲ ಚೆನ್ನಾಗಿದೆ ಸರ್. ಪ್ರೈವೇಟಲ್ಲಿ ಕಾಸ್ಟ್ಲಿ ಆಗುತ್ತೆ ಅಮೌಂಟ್ಗಳು. ಬಡವರಿಗೆ ಬಲ್ಲಗರು ಹೋಗೋಕ್ಕಾಗಲ್ಲ ಪ್ರೈವೇಟಲ್ಲಿ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಇದು ಮಾಡಿರೋದು. ಸೊ ಪರವಾಗಿಲ್ಲ ಇಲ್ಲಿ. ಇಲ್ಲ ಚೆನ್ನಾಗಿ ನೋಡ್ತಾರೆ. ಆದರೆ ಡಾಕ್ಟರ್ಸು ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾರೆ. ಸಿಸ್ಟರ್ಗಳು ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊತಾರೆ. ಚೆನ್ನಾಗಿ ಸಿಗ್ತೇವೆ ಸರ್. ಏನೂ ಪ್ರಾಬ್ಲಮ್ ಇಲ್ಲ. ನೋಡ್ತಾನೆ, ಟ್ರೀಟ್ಮೆಂಟ್ ಕೊಡ್ತಾನೆ. ನೈಟ್ನಲ್ಲಿನೂ ಬಂದೆ ಅಂತ ಏನೂ ಪ್ರಾಬ್ಲಮ್ ಇಲ್ಲ. ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾನೆ. ಇಲ್ಲ ಸರ್, ನಾನು ಬಂದಿದ್ದ ಟೈಮ್ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ನೋಡ್ತಾ ಇದೆ. ಈಗಾಗಲೇ ಇದೇ ಆಸ್ಪತ್ರೆಯ ಆವರಣದಲ್ಲಿ 500 ಬೆಡ್ಗಳ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಈ ಕಟ್ಟಡ ಬೇಗ ರೋಗಿಗಳ ಬಳಕೆಗೆ ಬಂದ್ರೆ ಮತ್ತಷ್ಟು ಅನುಕೂಲ ಆಗಲಿದೆ. ನಗರದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಅಧ್ವಾನದ ಸ್ಥಿತಿಯಲ್ಲಿರೋ ಸಮಯದಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಗ್ತಾ ಇರೋ ಆರೋಗ್ಯ ಸೇವೆಯಿಂದ ರೋಗಿಗಳು ಖುಷಿಯಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಸಿಗುವ ಗುಣಮಟ್ಟ, ಉಚಿತ ವೈದ್ಯಕೀಯ ಸೇವೆಯನ್ನು ಜನ ಪಡೆಯಬೇಕು ಅಂತಿದ್ದಾರೆ ಇಲ್ಲಿನ ವೈದ್ಯರು. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.